ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಕುಮಾರ್ ದೇವದಾಸ್ ಅಂತ. ನಾನು ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವ ಕ್ಯಾನ್ಸರ್ ತಜ್ಞ. ಇವತ್ತು ನಾವು ಮಕ್ಕಳ ಕ್ಯಾನ್ಸರ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ ಅಲ್ಲಿ ತುಂಬಾ ಕಾಮನ್ ಆಗಿ ಬರುವ ಕ್ಯಾನ್ಸರ್ ಅಂದ್ರೆ ರಕ್ತದ ಕ್ಯಾನ್ಸರ್. ರಕ್ತದ ಕ್ಯಾನ್ಸರ್ ಅಲ್ಲಿ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅನ್ನುವ ಕ್ಯಾನ್ಸರ್ ಮಕ್ಕಳಲ್ಲಿ ಬರುವ ಅತಿ ಕಾಮನ್ ಕ್ಯಾನ್ಸರ್. ಇದರ ಜೊತೆಗೆ ಬೇರೆ ತರದ ರಕ್ತದ ಕ್ಯಾನ್ಸರ್ ಕೂಡ ಮಕ್ಕಳಲ್ಲಿ ಬರಬಹುದು. ಬೇರೆ ತರದ ರಕ್ತದ ಕ್ಯಾನ್ಸರ್ ಯಾವುದೆಂದರೆ ಲಿಂಫೋಮಾ, ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ, ಬೇರೆ ತರದ ಮಕ್ಕಳಲ್ಲಿ ಬರುವ ರಕ್ತದ ಕ್ಯಾನ್ಸರ್. ದೊಡ್ಡವರಿಗೆ ಕಂಪೇರ್ ಮಾಡಿದರೆ ಮಕ್ಕಳಲ್ಲಿ ಅಕ್ಯೂಟ್ ಲುಕೀಮಿಯಾ ಸ್ವಲ್ಪ ಜಾಸ್ತಿ ಬರುತ್ತೆ. ಸಾಲಿಡ್ ಟ್ಯೂಮರ್ಸ್ ಅಂತ ಕೂಡ ಮಕ್ಕಳಲ್ಲಿ ಬರ್ಬೋದು. ಈ ಸಾಲಿಡ್ ಟ್ಯೂಮರ್ಸು ಕಾಮನ್ ಆಗಿ ನ್ಯೂರೋಬ್ಲಾಸ್ಟೋಮಾ, ಕಿಡ್ನಿಯಲ್ಲಿ ಬರುವ ವಿಲ್ಮ್ಸ್ ಟ್ಯೂಮರ್, ತಲೆ ಒಳಗಡೆ ಬ್ರೈನಲ್ಲಿ ಬರುವ ಮೆಡುಲೋಬ್ಲಾಸ್ಟೋಮಾ, ಆಮೇಲೆ ಸಾಫ್ಟ್ ಟಿಶ್ಯೂ ಸಾರ್ಕೋಮಾ ಅಥವಾ ಎವಿಂಗ್ ಸಾರ್ಕೋಮಾ, ಅದು ಮಸಲ್ ಅಥವಾ ಸಾಫ್ಟ್ ಟಿಶ್ಯೂ ಅಲ್ಲಿ ಬರುವ ಕ್ಯಾನ್ಸರ್ ಆಗಿರುತ್ತೆ. ಮೂಳೆಯಲ್ಲಿ ಕೂಡ ಮಕ್ಕಳಲ್ಲಿ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಆಸ್ಟಿಯೋಜೆನಿಕ್ ಸಾರ್ಕೋಮಾ ಅಂತ ಹೇಳ್ತಾರೆ. ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ಗೂ ದೊಡ್ಡವರಿಗೆ ಬರುವ ಕ್ಯಾನ್ಸರ್ಗೂ ಏನ್ ವ್ಯತ್ಯಾಸ ಅಂತ ಜನ ಕೇಳ್ತಾರೆ. ದೊಡ್ಡವರಿಗೆ ಬರುವ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ ಸರಿಯಾಗಿ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಗುಣ ಆಗುವ ಚಾನ್ಸು ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ. ಫಾರ್ ಎಕ್ಸಾಂಪಲ್, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅನ್ನೋ ಕ್ಯಾನ್ಸರು ಮಕ್ಕಳಲ್ಲಿ ಬಂದರೂ ಕೂಡ 100ರಲ್ಲಿ 80ರಿಂದ 90 ಜನ ಮಕ್ಕಳಿಗೆ ಕಾಯಿಲೆ ಗುಣ ಆಗುತ್ತೆ. ಸಿಮಿಲರ್ಲಿ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಅಂತ ಕಾಯಿಲೆ ನೋಡಿದ್ರೆ ಮಕ್ಕಳಲ್ಲಿ ಬರುವ ಕಾಯಿಲೆ, ಅದರಲ್ಲಿ 100 ಜನ ಮಕ್ಕಳಲ್ಲಿ ನಿಯರ್ಲಿ 60ರಿಂದ 70 ಜನ ಮಕ್ಕಳಿಗೆ ಕಾಯಿಲೆ ಗುಣ ಆಗುತ್ತೆ. ಸಿಮಿಲರ್ಲಿ ಲಿಂಫೋಮಾ ಅನ್ನುವ ಕಾಯಿಲೆ 100 ಜನ ಮಕ್ಕಳಲ್ಲಿ ಈ ಕಾಯಿಲೆ ಬಂದ್ರೆ 70ರಿಂದ 80 ಜನ ಮಕ್ಕಳಿಗೆ ಕಾಯಿಲೆ ಗುಣ ಆಗುತ್ತೆ. ಈವನ್ ಸಾಲಿಡ್ ಟ್ಯೂಮರ್ಸ್, ಸಾಫ್ಟ್ ಟಿಶ್ಯೂ ಸಾರ್ಕೋಮಾ ಆಗ್ಬೋದು, ವಿಲ್ಮ್ಸ್ ಟ್ಯೂಮರ್ ಆಗ್ಬೋದು, ನ್ಯೂರೋಬ್ಲಾಸ್ಟೋಮಾ ಆಗ್ಬೋದು, ತುಂಬಾ ಜನ ಮಕ್ಕಳಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಕಾಯಿಲೆ ಗುಣ ಆಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ನಾವು ತುಂಬಾ ಜನ ಪೋಷಕರಿಗೆ, ಪೇರೆಂಟ್ಸಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಈ ಕಾಯಿಲೆಯನ್ನ ಅಂತ ಅರ್ಥ ಮಾಡಿಸ್ತೀವಿ. ತುಂಬಾ ಸರಿ ಈ ತರ ಕಾಯಿಲೆ ಬಂದಾಗ ಮಕ್ಕಳು ಸ್ಕೂಲ್ ಬಿಡಿಸ್ಬೇಕಾಗ್ಬೋದು ಅಥವಾ ರಜೆ ತಗೊಳ್ಬೇಕಾಗ್ಬೋದು ಶಾಲೆಯಿಂದ. ಇದು ರಜೆ ತಗೊಂಡ್ರು ಸ್ಕೂಲಿಂದ ಸ್ವಲ್ಪ ದಿವಸ ಹೊರಗಡೆ ಬಂದ್ರು ಕೂಡ ಪರವಾಗಿಲ್ಲ, ಫ್ಯೂಚರಲ್ಲಿ ಕಾಯಿಲೆ ಗುಣ ಆದ್ರೆ ಅದನ್ನ ಮೇಕಪ್ ಮಾಡ್ಬೋದು ಅಂತ ಹೇಳಿ ಮಕ್ಕಳನ್ನ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿಸಿ ತುಂಬಾ ಜನ ಮಕ್ಕಳು ರಾಮಯ್ಯ ಹಾಸ್ಪಿಟ್ಲಿಗೆ ಬರುವ ಕ್ಯಾನ್ಸರ್ ಪೀಡಿತ ಮಕ್ಕಳು ಗುಣ ಆಗಿದ್ದಾರೆ. ಆಮೇಲೆ ಒಳ್ಳೆ ಜೀವನ, ಆಮೇಲೆ ಒಳ್ಳೆ ಎಜುಕೇಶನ್ ಪಡಿತಾ ಇದ್ದಾರೆ.